ಗಂಡು ಮಗುವಿಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಜನ್ಮ ಕೊಟ್ಟಿರುವಂತಹ ಘಟನೆ ನಡೆದಿದೆ. ಕಲಬುರಗಿ ಸರ್ಕಾರಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಕೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ. ಕಲಬುರಗಿಯ ಸರ್ಕಾರಿ ವಸತಿ ಶಾಲೆಯಲ್ಲಿ ನಡೆದಿರೋ ಘಟನೆ. ಹೊಟ್ಟೆ ನೋವು ಅಂತ ಬಾಲಕಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಸೊಲ್ಲಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಬಾಲಕಿಗೆ ಹೆರಿಗೆ ಆಗಿದೆ. ತಮ್ಮ ಮಗಳ ಪರಿಸ್ಥಿತಿಯನ್ನ ಕಂಡು ಹೆತ್ತವರೇ ಶಾಕ್ ಆಗಿದ್ದಾರೆ. ಇನ್ನು ಬಾಲಕಿಯ ಜೊತೆ ಚೆಲ್ಲಾಟ ಆಡಿರುವಂತಹ ಸಂಬಂಧಿ ಜೈಲು ಪಾಲಾಗಿದ್ದಾನೆ. ನಿಂಬರ್ಗಾ ಠಾಣೆಯಲ್ಲಿ ಪೋಕ್ಸೋ ಅಡಿ ದೂರು ದಾಖಲಾಗಿದೆ. ಈಗ ವಿದ್ಯಾರ್ಥಿನಿ ಹಾಸ್ಟೆಲ್ನಲ್ಲಿದ್ರೂ ಕೂಡ ಅಲ್ಲಿ ನಿರ್ಲಕ್ಷ್ಯ ಹೇಗಾಯ್ತು? ನಿರ್ಲಕ್ಷ್ಯತನದ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ವಸತಿ ಶಾಲೆಯ ಪ್ರಿನ್ಸಿಪಲ್ ಹಾಗೂ ವಾರ್ಡನ್ ಸಸ್ಪೆಂಡ್ ಆಗಿದ್ದಾರೆ. ಆರೋಗ್ಯವಾಗಿರುವಂತಹ ಮಗುವಿಗೆ ಶಿಶುಗೃಹದಲ್ಲಿ ಈಗ ಆರೈಕೆಯನ್ನ ಕೂಡ ನೀಡಲಾಗ್ತಾ ಇದೆ. ಸೊಲ್ಲಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿದೆ. ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಹೊಟ್ಟೆ ನೋವು ಕಾಣಿಸಿಕೊಂಡ ನಂತರದಲ್ಲಿ ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಆಕೆ ಗರ್ಭಿಣಿ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಆಕೆಗೆ ಹೆರಿಗೆಯನ್ನ ಕೂಡ ಮಾಡಿಸಲಾಗಿದೆ. ಗಂಡು ಮಗುವಿಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ, 15 ವರ್ಷದ ವಿದ್ಯಾರ್ಥಿನಿ ಜನ್ಮವನ್ನ ಕೊಟ್ಟಿರೋದು. ಹಾಸ್ಟೆಲ್ನಲ್ಲೇ ಇದ್ಲು, ವಸತಿ ಶಾಲೆಯಲ್ಲಿ ಇರೋದು. ವಸತಿ ಶಾಲೆಯಲ್ಲಿ ಇದ್ರೂ ಕೂಡ ಈ ರೀತಿಯಾಗಿ ಹೇಗಾಯ್ತು? ವಾರ್ಡನ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಅವರೆಲ್ಲ ಏನ್ ಮಾಡ್ತಾ ಇದ್ರು? ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾವುದಕ್ಕೂ ಕೂಡ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ವಾ ಅನ್ನುವಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ನಿಜಕ್ಕೂ ಕೂಡ ಈ ಘಟನೆ ಒಂದು ರೀತಿಯಲ್ಲಿ ಈ ರೀತಿಯೂ ನಡೆಯುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮೂಡಿಸುತ್ತೆ. ಅದರ ಜೊತೆಯಲ್ಲಿ 15 ವರ್ಷದ ವಿದ್ಯಾರ್ಥಿನಿ, ಅವಳಿಗೆ ಗೊತ್ತೇ ಇರಲಿಲ್ವಾ? ಹೇಗೆ ಅದ್ರ ಮುಂಚೆ ಪೋಷಕರಿಗೆ, ಹೆತ್ತವರಿಗೆ ಹೇಳಲೇ ಇಲ್ವಾ ಆಕೆ? ಈಗ ಹೇಗಿದ್ದಾಳೆ? ಅಶ್ವಿನಿ, ನಿಜಕ್ಕೂ ಏನೊಂದು ವಸತಿ ನಿಲಯಗಳಲ್ಲಿ ತಮ್ಮ ಹೆಣ್ಣು ಮಕ್ಕಳು ಎಷ್ಟು ಸುರಕ್ಷಿತವಾಗಿ ಇರ್ತಾರೆ ಅನ್ನೋದು ಕೂಡ ಪ್ರತಿಯೊಬ್ಬ ಪೋಷಕರು ಏನೊಂದು ಅವರು ಎಚ್ಚರಿಕೆ ವಹಿಸಬೇಕಂತ ಹೇಳಬಹುದು. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಏನೊಂದು ಗ್ರಾಮವೊಂದರಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಏನೊಂದು SSLC ಓದ್ತಾ ಇರುವ ವಿದ್ಯಾರ್ಥಿನಿ ವಾಸವಾಗಿದ್ದಳು. ಈ ಸಂದರ್ಭದಲ್ಲಿ ಆಕೆ ಪ್ರತಿನಿತ್ಯ ಕೂಡ ಶಾಲೆಗೆ ಹೋಗಿ ಬರ್ತಿದ್ದಳು. ಈ ವೇಳೆ ಏನೊಂದು ಆ ಬಾಲಕಿ ಯಾರ ಜೊತೆ ಸಂಪರ್ಕ ಇಟ್ಟುಕೊಂಡಿದ್ದಳು ಅನ್ನೋದು ಕೂಡ ಅಲ್ಲಿರುವ ಹಾಸ್ಟೆಲ್ನ ವಾರ್ಡನ್ ಆಗಿರ್ಬೋದು ಮತ್ತು ಪ್ರಿನ್ಸಿಪಲ್ ಕೂಡ ಗಮನಕ್ಕೆ ಬಂದಿಲ್ಲ. ಆ ಬಾಲಕಿ ಎಲ್ಲಿ ಹೋಗ್ತಾ ಇದ್ದಳು, ಯಾರ ಜೊತೆ ಹೋಗ್ತಾ ಇದ್ದಳು ಅನ್ನೋದು ಕೂಡ ಅಲ್ಲಿರುವ ಸಿಬ್ಬಂದಿಗಳು ಕೂಡ ಗೊತ್ತಿರಲಿಲ್ಲ. ಆದ್ರೆ ಕಳೆದ ಡಿಸೆಂಬರ್ 28ರಂದು ಏನೊಂದು ಬಾಲಕಿಗೆ ಹೆರಿಗೆ ಆಗಿದೆ. ಹೆರಿಗೆ ಆದಂತ ಸಂದರ್ಭದಲ್ಲಿ ಆಕೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಹಾಸ್ಟೆಲ್ ವಾರ್ಡನ್ ಹಾಗೂ ಏನೊಂದು ಪ್ರಿನ್ಸಿಪಲ್ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳಬಹುದು. ಏಕೆಂದ್ರೆ ಆ ಬಾಲಕಿ ಯಾರ ಜೊತೆ ಹೋಗಿದ್ದಾರೆ ಎಂದು ಕೂಡ ಒಂದು ಕೂಲಂಕುಷವಾಗಿ ತನಿಖೆ ಮಾಡಿದಾಗ ಆ ಅಪ್ರಾಪ್ತ ಬಾಲಕಿ SSLC ಓದ್ತಾ ಇದ್ದಾಳೆ. ಆ ವಿದ್ಯಾರ್ಥಿನಿ ತನ್ನ ದೊಡ್ಡಪ್ಪನ ಮಗನ ಜೊತೆ ಏನೊಂದು ಹೋಗ್ತಾ ಬರ್ತಾ ಇದ್ದಳು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಆಕೆಯ ದೊಡ್ಡಪ್ಪನ ಮಗನ ಜೊತೆ ಸಂಬಂಧ ಇಟ್ಟುಕೊಂಡ ಪರಿಣಾಮ ಈ ಒಂದು ಮಗುವಿಗೆ ಜನ್ಮ ನೀಡಲು ಕಾರಣವಾಗಿದೆ ಅಂತ ಹೇಳಬಹುದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನೊಂದು ಹಾಸ್ಟೆಲ್ನ ಪ್ರಿನ್ಸಿಪಲ್ ಆಗಿರ್ಬೋದು ಮತ್ತೆ ಇಲ್ಲಿರುವ ವಾರ್ಡನ್ ಅವರನ್ನ ಈಗಾಗಲೇ ಅಮಾನತು ಕೂಡ ಮಾಡಿದ್ದಾರೆ. ಅಮಾನತು ಮಾಡಿದ ನಂತರ ತನಿಖೆ ನಡೆಸುತ್ತಿದ್ದಾರೆ. ಯಾಕಂದ್ರೆ ಹಾಸ್ಟೆಲ್ನಲ್ಲಿ ಇರುವಂತಹ ಪ್ರತಿಯೊಬ್ಬ ಏನೊಂದು ವಿದ್ಯಾರ್ಥಿಗಳ ಮೇಲೆ ಅಲ್ಲಿರುವ ವಾರ್ಡನ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು ನಿಗಾ ವಹಿಸಬೇಕು. ಯಾಕಂದ್ರೆ ಅವ್ರು ಎಲ್ಲಿಯೂ ಕೂಡ ಹೊರಗೆ ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ಆದ್ರೆ ಇವರು ಏನು ಹಾಸ್ಟೆಲ್ ವಾರ್ಡನ್ ಮತ್ತು ಪ್ರಿನ್ಸಿಪಲ್ ಕಣ್ತಪ್ಪಿಸಿ ಬಾಲಕಿ ಎಲ್ಲಿ ಹೋಗಿದ್ದಳು, ಯಾರ ಜೊತೆ ಹೋಗಿದ್ದಳು ಎಂದು ಕೂಡ ಈಗಾಗಲೇ ಒಂದು ಬೆಳಕಿಗೆ ಕೂಡ ಬಂದ ಅಂತ ಹೇಳಬಹುದು. ಈಗಾಗಲೇ ಏನೊಂದು ಆರೋಪಿಯನ್ನ ನಿಂಬರ್ಗಾ ಠಾಣೆ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈ ಕುರಿತು ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನೂ ಕೂಡ ತನಿಖೆ ಮುಂದುವರಿತಿದೆ. ಅಶ್ವಿನಿ. ಅನಿಲ್ ಸ್ವಾಮಿ, 9 ತಿಂಗಳಾಗೋವರೆಗೂ ಕೂಡ ಆಕೆ ಗೊತ್ತೇ ಆಗಿಲ್ವಾ? ಆಕೆ ಪೋಷಕರ ಬಳಿ ಇದ್ರ ಬಗ್ಗೆ ಆಗಿರ್ಬೋದು ಅಥವಾ ಸ್ಕೂಲಲ್ಲಿ ಆಗಿರ್ಬೋದು ಅದ್ರ ಬಗ್ಗೆ ಹೇಳ್ಕೊಂಡೇ ಇಲ್ವಾ ಹಾಗಾದ್ರೆ? ಅಶ್ವಿನಿ, ನಿಜಕ್ಕೂ ಕೂಡ ಏನೊಂದು ಈ ಬಾಲಕಿ ಗರ್ಭ ಧರಿಸಿ ಅಂದ್ರೆ ಹೆರಿಗೆ ಆಗುವವರೆಗೂ ಕೂಡ ಹಾಸ್ಟೆಲ್ ಇರುವಂತಹ ಸಿಬ್ಬಂದಿಗಳು ಆಕೆ ಮೇಲೆ ಗಮನ ಹರಿಸಿದೆ ಅನ್ನೋದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಏಕೆಂದ್ರೆ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಗರ್ಭ ಧರಿಸಿ ಏನೊಂದು ಹೆರಿಗೆ ಆಗುವವರೆಗೂ ಕೂಡ ಆಕೆಯಲ್ಲಿ ಸಾಕಷ್ಟು ಬದಲಾವಣೆಗಳು ನಾವು ಕಾಣಬಹುದು. ಇಂತಹ ಬದಲಾವಣೆಗಳು ಆ ಬಾಲಕಿಯಲ್ಲಿ ಏನೊಂದು ಹಾಸ್ಟೆಲ್ ಸಿಬ್ಬಂದಿಗಳು ಗಮನಿಸಿಲ್ವಾ ಎನ್ನೋ ಕೂಡ ಒಂದು ಅನುಮಾನ ವ್ಯಕ್ತವಾಗುತ್ತೆ ಅಂತ ಹೇಳ್ಬೋದು. ಏಕೆಂದ್ರೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ಇಲ್ಲಿ ಹಾಸ್ಟೆಲ್ನ ವಾರ್ಡನ್ ಆಗಿರ್ಬೋದು ಮತ್ತೇನು ಪ್ರಿನ್ಸಿಪಲ್ ಆಗಿರ್ಬೋದು ಇಲ್ಲಿ ನಿರ್ಲಕ್ಷ್ಯ ವಹಿಸಿರೋದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ.
ಯಾಕಂದ್ರೆ ಬಾಲಕಿ ಏನೊಂದು ಅಷ್ಟೊಂದು ಇಷ್ಟು ತಿಂಗಳು ಗರ್ಭ ಧರಿಸಿ ಇದೀಗ ಹೆರಿಗೆ ಕೂಡ ಆಗಿದೆ. ಇಷ್ಟು ದಿನ ಯಾಕೆ ಆ ಬಾಲಕಿ ಚಲನವಲನಗಳ ಮೇಲೆ ನಿಗಾ ವಹಿಸಿಲ್ಲ ಎನ್ನುವುದು ಕೂಡ ಇಲ್ಲಿ ಅನುಮಾನಗಳು ಕೂಡ ವ್ಯಕ್ತವಾಗ್ತಿವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸ್ಟೆಲ್ನ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಅನ್ನ ಅಮಾನತುಗೊಳಿಸಲಾಗಿದೆ. ಅಮಾನತುಗೊಳಿಸಿದ ನಂತರ ಏನೊಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ತನಿಖೆ ನಡೆಸಲಾಗುತ್ತಿದೆ. ತನಿಖೆ ನಡೆಸಿದ ನಂತರವಷ್ಟೇ ಇಲ್ಲಿ ಯಾರ ಲೋಪದೋಷವಾಗಿದೆ, ಬಾಲಕಿ ಯಾರ ಕಣ್ತಪ್ಪಿಸಿ ಹೋಗಿದ್ದಾಳೆ, ಯಾರ ಜೊತೆ ಹೋಗಿದ್ದಾಳೆ ಅನ್ನೋದು ಕೂಡ ಒಂದು ಸ್ಪಷ್ಟವಾಗಿ ಗೊತ್ತಾಗಲಿದೆ. ಅಶ್ವಿನಿ. ಓಕೆ ಅನಿಲ್ ಸ್ವಾಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.